ಕೊಟ್ಟಿದ್ದೀನಿ. ಯಾವ ರೀತಿ ಗೆದ್ದಿದ್ದೀನಿ? ನೀವು ಗೆದ್ದಿದ್ದೀರ, ನಾನು ಗೆದ್ದಿದ್ದೀನಿ. ಒಂದು ಕಡೆ ಕಾಂಗ್ರೆಸ್, ಒಂದು ಕಡೆ JDS. ಯಾರು ಗೆದ್ದಿದ್ದಾರೆ ಅಂತ ಹೇಳ್ತೀನಿ. ಇವರು ನಾನು ಓಟಲ್ಲಿ ಸೋತಿರ್ಬೋದು, ಜನರ ಹೃದಯದಲ್ಲಿ ನಾನು ಗೆದ್ದಿದ್ದೀನಿ. ಇದರಲ್ಲಿ ನೀವೇ ಗೆಲ್ಲಿಸಿದಂತ ಶಾಸಕರು? ಹೌದು, ನಿಜಾನೇ. ಅವ್ರು ಮೊದಲ ಬಾರಿ ಸೋತಾಗ ನಾನು ಅವ್ರ ಜೊತೆಯಲ್ಲಿದ್ದೆ, ನಂತರ ಗೆದ್ದಾಗ ಕೂಡ ಅವ್ರ ಜೊತೆಯಲ್ಲಿದ್ದೆ. ಅವ್ರು ಸೋತಾಗ ನಾನು 2 ದಿವಸ ನಾನು ನಿದ್ದೆ ಬಂದಿಲ್ಲ, ಊಟ ಮಾಡೋಕ್ಕಾಗಿದ್ದಿಲ್ಲ, ಅಷ್ಟು ನೋವಲ್ಲಿದ್ದೆ. ಪಾಪ ಇವತ್ತು ಸಮೃದ್ಧಿ ಬಂದಿಲ್ಲ ಅಂತ ನಾನು ಸೋತಾಗ ದಿವಸ ಸಂಭ್ರಮಾಚರಣೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಜಾಸ್ತಿ ದಿವಸ ಉಳಿಯಲ್ಲ ಸಂಭ್ರಮಾಚರಣೆ, ಜನ ನೋಡ್ತಾ ಇದ್ದಾರೆಲ್ಲ, ಸಂಭ್ರಮಾಚರಣೆ ಮಾಡ್ತೀನಿ ಅಂತ ಹೇಳಿದ್ರು. 3 ಜನ ನಿಲ್ಸಿದ್ದೀರಿ, 3 ಜನ ಗೆಲ್ಸ್ಬಿಡ್ತೀನಿ ಅಂತ ಹೇಳಿದ್ರು. ಚುನಾವಣೆ ನಡೆಯೋವಾಗ, ಚುನಾವಣೆ ನಡೆದ್ಮೇಲೆ ಒಬ್ಬೊಬ್ಬರಿಗೆ ಸೋತ್ರು ಅಂತ ಹೇಳಿದ್ರು. ಯಾಕೆ ಸೋತ್ರು? 2 ಕಡೆ ಶ್ರೀನಿವಾಸ ತಾಲೂಕು, ಮುಳಬಾಲ್ ತಾಲೂಕು, 2 ತಾಲೂಕು ಇದೆಯಲ್ಲ, 2 ತಾಲೂಕಲ್ಲಿ JDS ಶಾಸಕರು ಇದ್ದೀರಲ್ಲ ನೀವು, ಯಾಕೆ ಒಬ್ಬ ಅಮಾಯಕ ಹುಡುಗಿನ ಯಾಕೆ ಸಲ್ಲಿಸಿದ್ರಿ? ರೆಬಲ್ ಕಾಂಗ್ರೆಸ್ ಹೆಂಗೆದ್ರು? ಅದು ಯಾರ ಸರ್ಕಾರದಿಂದ ಗೆದ್ರು? ಯಾಕೆ ಆ ಹುಡುಗಿನ ಬಲಿಪಶು ಮಾಡಿದ್ರಿ? ಯಾರು ಸರ್ ಹೇಳ್ತಿರೋದು? ಏನು ಈಗ ಹೇಳ್ತಾ ಇದ್ರಲ್ಲ, ಯಾರೋ ಹುಡುಗಿನ ಬಲಿಪಶು ಮಾಡಿ. ಲಕ್ಷ್ಮೀಪ್ರಿಯಾ ಅಂತ ಹೇಳಿ JDS ಕ್ಯಾಂಡಿಡೇಟ್ ಇದ್ರಲ್ಲ, ಲಕ್ಷ್ಮೀಪ್ರಿಯಾ JDS ಅಭ್ಯರ್ಥಿ ಮಾಡಿದ್ರಲ್ಲ. ಶ್ರೀನಿವಾಸಪುರ ತಾಲೂಕು MLA JDS ಅಲ್ವಾ? ಮುಳಬಾಲ್ ತಾಲೂಕು MLA ಅಲ್ವಾ? ಅವರೇ ಅಲ್ವಾ? ಸರ್, ಅವ್ರ ಹಸ್ಬೆಂಡ್ ಇವತ್ತು ಬರೀ ಕಮೆಂಟ್ಸ್ ಮಾಡಿದ್ದಾರೆ. ಹೆಂಡತಿ ಸೋಲೋದಕ್ಕೆ ಕಾರಣ JDS ಮತ್ತೆ ಬಿಜೆಪಿ ನಾಯಕರ ಕಾರಣ. ಒಬ್ಬ ಕಾಂಗ್ರೆಸ್ ಮಂತ್ರಿ ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡು ಇಲ್ಲಿರುವಂತಹ ಪ್ರಭಾವಿ ನಾಯಕರು ಸೋಲಿಸಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನೇ ನಿಮ್ಗೆ ಹೇಳಿದಾರಲ್ವಾ, ಅವ್ರು ಯಾರು ಅಂತ ಹೇಳ್ಬಿಟ್ಟು ಅವ್ರಿಗೆ ಬಹಿರಂಗಪಡಿಸಿದ್ದಾರೆ. ನಿಮ್ಮ ಹತ್ರ ಮಾಹಿತಿ ಇದೆಯಲ್ಲ, ನಮ್ಗಿಂತ ಜಾಸ್ತಿ ಮಾಹಿತಿ ನಿಮ್ಮ ಹತ್ರ ಇದೆಯಲ್ಲ. JDS ಮತ್ತೆ ಕಾಂಗ್ರೆಸ್ ನಾಯಕರು ಇಬ್ರು ಸೇರ್ಕೊಂಡು ಅವ್ರನ್ನ ಸೋಲಿಸಿರೋದು ಅಂತ JDS ಕಾಂಗ್ರೆಸ್ ಇಬ್ರು ಸೋಲಿಸಿದ್ದಾರೆ. ಆ JDS ಅವ್ರು ಯಾಕೆ ನಿಲ್ಲಿಸಬೇಕಾಗಿತ್ತು? ಆ JDS ಅವ್ರ ಮೇಲೆ ಏನ್ ಕ್ರಮ ತಗೊಂಡಿದ್ದಾರೆ ಈಗ? ಈಗ ಈ ಚುನಾವಣೆಯಲ್ಲಿ ತಾವು ಶಾಸಕರಿಗೆ ಏನು ಉತ್ತರ ಕೊಟ್ಟಂಗಾಯ್ತು ಸರ್? ನಮ್ಮ ಒಬ್ಬನೇ ನಾನು ಮತ್ತು ನಮ್ಮ ಮಿತ್ರದಿಂದ ನಾವು ಎಷ್ಟು ನನ್ನನ್ನು ಕಂಡು ಅವ್ರು ಹೈದರಾಬಾದ್ ತನಕ ಓಡೋಗಿದ್ರಂತೆ. ಇನ್ನೇನು ಹೇಳ್ಬೇಕು ಅದಕ್ಕಿಂತ ಜೋರ? ಇಲ್ಲಿಂದ ಬಸ್ಗಳಲ್ಲಿ ರಾತ್ರಿ ಇಲ್ಲಿಂದ ಫ್ಲೈಟ್ಗಳು ತಗೊಂಡೋದು ಕರ್ಕೊಂಡೋದು ಡೈರೆಕ್ಟ್ ಡೆಲಿಗೇಟ್ಸ್ನ. ಇನ್ನೇನ್ ಬೇಕು? ನಾವು ಶಕ್ತಿಯನ್ನು ತೋರಿಸಿದೀವ. ವೈಮನಸ್ಸು ಅನ್ನೋದೇನು ಇಲ್ಲ. ನನಗೂ ಶಾಸಕರು ಯಾವುದೇ ರೀತಿ ವೈಮನಸ್ಸಿಲ್ಲ. ಅವ್ರಾಗಿರೋದನ್ನ ಮರ್ತಿದ್ದಾರೆ ಅಷ್ಟೇ. ಆದವನ್ನೆಲ್ಲ ಒಬ್ಬೊಬ್ಬನೇ ಮರಿತಾ ಇಲ್ಲ ಅಷ್ಟೇ. ಮಾತು ಕೊಟ್ಟಿದ್ರ ಏನಂತ? ಶಾಸಕರೇನು ನನ್ಗೆ ಮಾತು ಕೊಟ್ಟಿಲ್ಲ. ಕಾರಣ ನಾಗರಾಜ್ ಮಾತು ಕೊಟ್ಟಿದ್ವಿ, ನಾನು ಕೊನೆ ಅಂತ ಹೇಳಿ.